स्वरूपम् वरामय सत्तदतिन्द्रनेत्रम् सिन्दूरवर्णामतिकोमलाङ्गे मायामयम् तत्त्वमयम् नमामि। नमो गुरुभ्यः गुरुपादुकाभ्यः परागुरुभ्यः परपादुकाभ्यः आचार्य सिद्धेश्वर पादुकेभ्यो नमोस्तु लक्ष्मी गुरुपादुकाभ्यः। ಅವಳಿಗೆ ಕೊಡತಕ್ಕಂತಹ ಉತ್ತಮವಾಗಿರತಕ್ಕಂತಹ ಒಂದು ಊಟಕ್ಕೆ ಅಂತಹ ಊಟಕ್ಕೆ ಕೊಡತಕ್ಕಂತಹದ್ದು ಮಧುರವಾಗಿರತಕ್ಕಂತಹ ಪರಮಾನ್ನವನ್ನ ಅವಳಿಗೆ ಸಮರ್ಪಣೆ ಮಾಡಿದಾಗ ನಮ್ಮ ಕಾರ್ಯ ಇಷ್ಟಾರ್ಥ ಆಗ್ತದೆ ಎನ್ನುವಂತಹ ಶಾಸ್ತ್ರಸಮ್ಮತವಾದಂತಹ ವಿಚಾರ. ಹಾಗೆ ಆ ಇಷ್ಟಾರ್ಥಕ್ಕೋಸ್ಕರವಾಗಿ ಇದನ್ನು ಮಾಡತಕ್ಕಂತಹ ಮಾರ್ಗ ಹಾಲಿನಲ್ಲೇ ಆ ಪರಮಾನ್ನ ಎನ್ನುವಂತಹ ವಿಚಾರವನ್ನ ಹಾಲು ಮತ್ತೆ ರವೆಯನ್ನು ಸೇರಿಸಿಕೊಂಡು ಪರಮಾನ್ನವನ್ನು ಮಾಡಬೇಕು. ಅದಕ್ಕೆ ಸುಮಧುರವಾಗಿರತಕ್ಕಂತಹ ಪರಿಮಳದ ವಸ್ತುವನ್ನು ಹಾಕಿ ಆ ವಸ್ತುವಿನಿಂದ ಆ ಪರಮಾನ್ನವನ್ನ ಆ ಕಾತ್ಯಾಯನಿಗೆ ಸಮರ್ಪಣೆ ಮಾಡಿದಾಗ ಅನುಗ್ರಹ ಆಗ್ತದೆ ಎನ್ನುವಂತಹ ಮಾರ್ಗ ಒಂದು ಕಡೆಯಿಂದ. ಐಶ್ವರ್ಯಂ ಯತ್ ಪ್ರಸಾದೇನ ಸೌಭಾಗ್ಯ ಆರೋಗ್ಯ ಸಂಪದ ಶತ್ರುಹಾನಿ ಪರೋಮೋಕ್ಷ ಸ್ತೂಯಿತೆ ಸ್ನಾನಕಿಂಜನೈ ಎನ್ನುವಂತಹ ಮಾರ್ಗ ಉಂಟು. ಇದು ಮಾಡಿದ್ರಿಂದ ಏನಾಗ್ತದೆ, ನಮಗೆ ಏನೇನು ಐಶ್ವರ್ಯ ಬೇಕು ಅಂತಹ ಐಶ್ವರ್ಯವನ್ನ ಅನುಗ್ರಹ ಮಾಡ್ತಾಳೆ ಎನ್ನುವ ಬಗ್ಗೆ ಪ್ರತೀತಿ. ನಮ್ಮ ವಿಧಿ ಪ್ರಕಾರವಾಗಿ ನಮ್ಮ ನೇಮದ ಪ್ರಕಾರವಾಗಿ ಆ ಪೂಜೆಯನ್ನು ಮಾಡಿದಾಗ ಅವಳಿಗೆ ಏನು ಕೊಡಬೇಕು ಎನ್ನುವ ಬಗ್ಗೆ ಗೊತ್ತುಂಟು. ಅದನ್ನ ಅವಳು ಸಮರ್ಪಣೆ ಖಂಡಿತವಾಗಿ ನಮಗೆ ಮಾಡ್ತಾಳೆ ಎನ್ನುವಂತಹ ಸತ್ಯವನ್ನು ಇಟ್ಟುಕೊಂಡು ಆ ಪೂಜೆಯನ್ನು ಮಾಡಿದಾಗ ಅದರಲ್ಲಿ ಸತ್ಯ ಸಿಗ್ತದೆ, ನಂಬಿಕೆ ಸಿಗ್ತದೆ. ಆ ದೇವಿಯನ್ನು ಆರಾಧನೆ ಮಾಡಿದಾಗ ಸಂಪೂರ್ಣವಾಗಿ ಅನುಗ್ರಹ ಮಾರ್ಗ ನಮಗೆ ಸಿಗ್ತದೆ ಎನ್ನುವಂತಹ ಒಂದು ಕಡೆಯಿಂದ ಕಾಣ್ತದೆ. ಹಾಗೆ ಅದೇ ರೀತಿಯಲ್ಲಿ ಸಮಸ್ತವಾಗಿರತಕ್ಕಂತಹ ಜಗತ್ತು ಇವಳ ಒಂದು ಪರಿಯಲ್ಲಿ ಉಂಟು ಎನ್ನುವ ಬಗ್ಗೆ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷವನ್ನ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಆ ದೇವಿಯಲ್ಲಿ ಉಂಟು. ಹಾಗೆ ಆ ದೇವಿ ಸಂಪೂರ್ಣವಾಗಿರತಕ್ಕಂತಹ ಮಾರ್ಗವನ್ನು ತೋರಿಸಿ ಎಲ್ಲರಿಗೂ ಉತ್ತಮವಾಗಿರತಕ್ಕಂತಹ ಆರೋಗ್ಯವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು, ಅನುಗ್ರಹ ಮಾರ್ಗವನ್ನು ಕೊಟ್ಟು, ಯಥೇಚ್ಛವಾಗಿರತಕ್ಕಂತಹ ಲೋಕ ಕಲ್ಯಾಣ ಮಾರ್ಗವನ್ನು ತೋರಿಸುವುದಲ್ಲದೆ ಹಿಂದೂ ಸಮಸ್ತವಾಗಿರತಕ್ಕಂತಹ ಹಿಂದೂ ಸನಾತನ ಧರ್ಮವನ್ನು ಉಳಿಸಿಕೊಂಡು ಮುಂದೆ ಯಾವುದೇ ರೂಪವಾಗಿರತಕ್ಕಂತಹ ತೊಂದರೆ ಇಲ್ಲದೇ ಇದ್ದ ರೀತಿಯಲ್ಲಿ ಈ ಕಾರ್ಯಾಂಗವನ್ನು ಮಾಡುವಂತಹ ಯೋಗ ಭಾಗ್ಯ ಎಲ್ಲರಿಗೂ ಅನುಗ್ರಹಿಸಿ ಮಾರ್ಗವನ್ನು ತೋರಿಸಿ ಆ ದೇವಿ ಅನುಗ್ರಹಿಸಲಿ ಎನ್ನುವುದಾಗಿ ಸಂಪೂರ್ಣವಾಗಿರತಕ್ಕಂತಹ ಮಾರ್ಗವನ್ನ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಅನುಗ್ರಹ ಮಾರ್ಗವನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೇಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ಲೋಕಾ ಸಮಸ್ತ ಸುಖಿನೋ ಭವಂತು. ಹಾಗೆ ಬಿಂದಾಸ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ನೋಡಿಕೊಂಡು ಅದನ್ನ ಸಮಸ್ತವಾಗಿರತಕ್ಕಂತಹ ಭಕ್ತರೆಲ್ಲ ನೋಡಿ ಅದಕ್ಕೆ ಭಕ್ತಿಪೂರ್ವಕವಾಗಿ ಕೈಮುಗಿದು ಈ ಮಾರ್ಗವನ್ನು ಕೇಳಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಮಾರ್ಗ ಸಿಗುವ ರೀತಿಯಲ್ಲಿ ಆ ದೇವಿ ಅನುಗ್ರಹ ಮಾಡಲಿ ಎನ್ನುವುದಾಗಿ ಮಾರ್ಗವನ್ನ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.
जय